ಈ ಸಿಲಿಕಾನ್ ಸಿಟಿ ಅದೆಷ್ಟು ಅವ್ಯವಸ್ಥೆಗಳ ಆಗ್ರ ಆಗ್ಬಿಟ್ಟಿದೆ ಅಂತಂದ್ರೆ ಇದೊಂದು ಏರಿಯಾದಲ್ಲಿ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಕೂಡ ರಸ್ತೆ ಇಲ್ಲ. ಯಾವ ಏರಿಯಾ ಅದು, ಏನ್ ಪರಿಸ್ಥಿತಿ ಇದೆ ನೋಡಿ. ರಸ್ತೆಯಲ್ಲಿ ಗುಂಡಿ ಸಾಮ್ರಾಜ್ಯ, ಸವಾರರು ಪರದಾಟ, ಕಿತ್ತು ಹೋದ ಮ್ಯಾನ್ಹೋಲ್, ರೋಡ್ಗೆ ಚರಂಡಿ ನೀರು. ಬೆಂಗಳೂರಲ್ಲಿ ಗುಂಡಿ ಎಮರ್ಜೆನ್ಸಿ, ಹೊಂಡದಲ್ಲಿ ಆಂಬ್ಯುಲೆನ್ಸ್ ಸ್ಟಕ್, ವಾಹನ ಸವಾರರ ಪರದಾಟ, ಗುಂಡಿಯಿಂದ ಸಂಚಾರ ಅಂತೂ ಅಯೋಮಯ. ಬೃಹತ್ ಗುಂಡಿಯಿಂದ ಇಲ್ಲಿ ಸವಾರರು ಹಾಗೂ ಚಾಲಕರು ತಮ್ಮ ಪ್ರಾಣವನ್ನು ಕೈಯಲ್ಲೇ ಹಿಡಿದು ಓಡಾಡಬೇಕಂತಹ ಸನ್ನಿವೇಶ ಸೃಷ್ಟಿಯಾಗಿರುವಂತದ್ದು. ಇದು ತಣಿಸಂದ್ರ ಮುಖ್ಯ ರಸ್ತೆಯ ಮಂಜುನಾಥ್ ಲೇಔಟ್ನ ದೃಶ್ಯ ಇಲ್ಲಿ ನೋಡ್ತಾ ಇರಬಹುದು. ಅದರಲ್ಲೂ ಕೂಡ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರು ಈ ಒಂದು ಗುಂಡಿಯಿಂದ ಕಂಟ್ರೋಲ್ ತಪ್ತಾ ಇದ್ದಾರೆ. ಇಲ್ಲಿ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇದೆ. ಇದು ಬೆಂಗಳೂರಿನ ಮಂಜುನಾಥ ಲೇಔಟ್ನಲ್ಲಿ ರಸ್ತೆಯ ಅವಾಂತರ. ನಡು ರೋಡಲ್ಲಿ ಬೃಹತ್ ಗುಂಡಿ ನಿರ್ಮಾಣವಾಗಿದ್ದು ಸವಾರರು ಹೈರಾಣಾಗಿದ್ದಾರೆ. ಪ್ರಮುಖ ರಸ್ತೆ, ಮುಖ್ಯ ರಸ್ತೆಗೆ ಕನೆಕ್ಟೆಡ್ ಆಗಿರುವಂತಹ ರಸ್ತೆ ಇದು. ಕನೆಕ್ಟೆಡ್ ಆಗಿರುವಂತಹ ರಸ್ತೆ ಎಂಡಿನಲ್ಲೇ ಬೃಹದಾಕಾರದ ಗುಂಡಿ ಇರುವಂತದ್ದು. ಈ ಒಂದು ಗುಂಡಿಯಿಂದ ಇದೀಗ ಸವಾರರು ಆಯ ತಪ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿಂದ ವೇಗವಾಗಿ ಬಂದಂತಹ ಸವಾರರು ಏಕಾಏಕಿ ಆಯ ತಪ್ಪಿ ಮುಖ್ಯ ರಸ್ತೆ ಬರ್ತಿರುವಂತಹ ವಾಹನಗಳಿಗೆ ಟಚ್ ಆಗ್ತಾ ಇದೆ. ಈ ಒಂದು ಗುಂಡಿ ಕಳೆದ ಹಲವು ತಿಂಗಳಿಂದ ಕೂಡ ಈ ರೀತಿ ಪ್ರತ್ಯಕ್ಷ ಆಗಿದ್ರು ಕೂಡ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಇಲ್ಲಿರುವಂತಹ ಜಿಬಿಎ ಅಧಿಕಾರಿಗಳು ಮಾಡಿಲ್ಲ ಅನ್ನೋ ಆರೋಪ ಸ್ಥಳೀಯರು ಮಾಡ್ತಾ ಇದ್ದಾರೆ. ಮುಖ್ಯ ರಸ್ತೆಗೆ ಕನೆಕ್ಟೆಡ್ ರಸ್ತೆಯ ಸಂಪರ್ಕ ಕಲ್ಪಿಸುವ ಜಾಗದಲ್ಲಿಯೇ ಬೃಹತ್ ಗುಂಡಿ ನಿರ್ಮಾಣವಾಗಿದೆ. ಹೀಗಾಗಿ ನಿತ್ಯ ಸವಾರರಿಗೆ ನರಕ ಯಾತನೆಯಾಗಿದೆ. ಗೌರ್ಮೆಂಟ್ ಅಧಿಕಾರಿಗಳಿಗೆ ಪರ್ಮಿಷನ್ ಕೊಟ್ಟರು ಇಲ್ಲಿ ಗೌರ್ಮೆಂಟ್ ಇದು ಬಿಬಿಎಂಪಿ ಅವ್ರು ಕೆಲಸ ಮಾಡೋದವರು ಅಷ್ಟು ರೆಸ್ಪಾನ್ಸಿಬಿಲಿಟಿನೇ ತಗೊಳ್ಳಲ್ಲ. ಜನಗಳು ಏನ ಇರ್ಲಿ, ಒಂದ್ ಸಣ್ಣ ಪಣ್ಣ ಏನಂದ್ ಹೇಳಿದ್ರು ಕಿವಿ ಮೇಲೆನೆ ತಗೊಳ್ಳಲ್ಲ. ಇಲ್ಲಿ ಮೇನ್ ಅವ್ರಿಗೆ ಒಳ್ಳೆ ಆಫೀಸರ್ ಇರಬೇಕು. ಇದೆಲ್ಲ ನೋಡ್ಬಿಟ್ಟು ಏನೋ ಒಂದು ಜನಗಳಿಗೆ ಅನುಕೂಲ ಮಾಡೋದು ಪರಿಸ್ಥಿತಿ ಮಾಡಬೇಕು. ಏನೋ ಸತ್ತೋಗಂಟ ಕಾಯ್ಕೊಂಡಿದಾರ ಯಾರನ್ನದಲ್ಲಿ ನೈಟ್ ಅಲ್ಲಿ ಎಲ್ಲ ಜನಗಳ್ದು ಇದೇ ಇಲ್ಲ ಇಲ್ಲಿ. ಇದು ಕರಪ್ಷನ್ ಆಫೀಸರ್ಗಳು, ಓನ್ಲಿ ಕರಪ್ಷನ್ ಇಲ್ಲಿ. ಈ ಕಿತ್ತೋದ್ ರೋಡ್ನಲ್ಲಿ ಹೋಗ್ಬೇಕಂದ್ರೆ ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕು. ಆದ್ರೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತಾಗಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಕಿಡಿಕಾರಿದ್ದಾರೆ. ಫುಲ್ ಸಮಸ್ಯೆ ಆಗ್ತೈತೆ. ಇಲ್ಲಿ ನೀರು ಗಾಡಿಗಳು ಹೋಗಕ್ಕೆ ಬರೋಕೆ ಫುಲ್ ತೊಂದರೆ ಆಗ್ತೈತೆ. 2-3 ಸಾರಿ ರೋಡ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ಒಂದು ವಾರ ಹಂಗೆ ಬ್ಲಾಕ್ ಮಾಡಿದ್ರು. ಮುಂದೆ ತಿರ್ಗಾ ರೆಡಿ ಮಾಡೋದು, ತಿರ್ಗಾ ಹಂಗೆ ಆಯ್ತೈತೆ. ರೋಡ್ ಅದು ಸರಿ ಆಗ್ತಾ ಇಲ್ಲ. ತುಂಬಾ ತೊಂದರೆ ಸರ್ ಬರಕ್ಕೆ. ಸರ್ ಆಲ್ಮೋಸ್ಟ್ 1-2 ತಿಂಗಳಿಂದ ಹಂಗೈತೆ ಸರ್. 2-3 ತಿಂಗಳಿಂದ ಫುಲ್ ತೊಂದರೆ ಆಗ್ತೈತೆ. ಇಲ್ಲಿ ಜನರಿಗೆ ಗಾಡಿಗೆ ಹೋಗಕ್ಕೆ ಬರಕ್ಕೆ ತುಂಬಾ ಆಕ್ಸಿಡೆಂಟ್ಗಳು ಸರ್. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಇಲ್ಲೇ ಸ್ಕೂಲ್ ಐತೆ ಎಲಿಮೆಂಟ್ಸ್ ಮಾಲ್ ಮುಂದ್ಗಡೆ, SUN ಸ್ಕೂಲ್. ಅಲ್ಲೆಲ್ಲ ತುಂಬಾ ಇದ್ ಮಾಡ್ತಾರೆ ಸರ್. ತೊಂದರೆ ಆಗುತ್ತೆ. ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾ ಇದಾರೆ. ಫುಲ್ ತೊಂದರೆ ಆಗುತ್ತೆ ಸರ್ ಇಲ್ಲಿ. ಒಟ್ಟಾರೆಯಾಗಿ ಚರಂಡಿಯ ನೀರು ರಸ್ತೆಗೆ ಬಂದಿದ್ದು ಸವಾರರು ಪರದಾಡ್ತಾ ಇದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯನ್ನು ದುರಸ್ತಿ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಈ ಸಿಲಿಕಾನ್ ಸಿಟಿ ಅದೆಷ್ಟು ಅವ್ಯವಸ್ಥೆಗಳ ಆಗ್ರ ಆಗ್ಬಿಟ್ಟಿದೆ ಅಂತಂದ್ರೆ ಇದೊಂದು ಏರಿಯಾದಲ್ಲಿ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಕೂಡ ರಸ್ತೆ ಇಲ್ಲ. ಯಾವ ಏರಿಯಾ ಅದು, ಏನ್ ಪರಿಸ್ಥಿತಿ ಇದೆ ನೋಡಿ. ರಸ್ತೆಯಲ್ಲಿ ಗುಂಡಿ ಸಾಮ್ರಾಜ್ಯ, ಸವಾರರು ಪರದಾಟ, ಕಿತ್ತು ಹೋದ ಮ್ಯಾನ್ಹೋಲ್, ರೋಡ್ಗೆ ಚರಂಡಿ ನೀರು. ಬೆಂಗಳೂರಲ್ಲಿ ಗುಂಡಿ ಎಮರ್ಜೆನ್ಸಿ, ಹೊಂಡದಲ್ಲಿ ಆಂಬ್ಯುಲೆನ್ಸ್ ಸ್ಟಕ್, ವಾಹನ ಸವಾರರ ಪರದಾಟ, ಗುಂಡಿಯಿಂದ ಸಂಚಾರ ಅಂತೂ ಅಯೋಮಯ. ಬೃಹತ್ ಗುಂಡಿಯಿಂದ ಇಲ್ಲಿ ಸವಾರರು ಹಾಗೂ ಚಾಲಕರು ತಮ್ಮ ಪ್ರಾಣವನ್ನು ಕೈಯಲ್ಲೇ ಹಿಡಿದು ಓಡಾಡಬೇಕಂತಹ ಸನ್ನಿವೇಶ ಸೃಷ್ಟಿಯಾಗಿರುವಂತದ್ದು. ಇದು ತಣಿಸಂದ್ರ ಮುಖ್ಯ ರಸ್ತೆಯ ಮಂಜುನಾಥ್ ಲೇಔಟ್ನ ದೃಶ್ಯ ಇಲ್ಲಿ ನೋಡ್ತಾ ಇರಬಹುದು. ಅದರಲ್ಲೂ ಕೂಡ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರು ಈ ಒಂದು ಗುಂಡಿಯಿಂದ ಕಂಟ್ರೋಲ್ ತಪ್ತಾ ಇದ್ದಾರೆ. ಇಲ್ಲಿ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇದೆ. ಇದು ಬೆಂಗಳೂರಿನ ಮಂಜುನಾಥ ಲೇಔಟ್ನಲ್ಲಿ ರಸ್ತೆಯ ಅವಾಂತರ. ನಡು ರೋಡಲ್ಲಿ ಬೃಹತ್ ಗುಂಡಿ ನಿರ್ಮಾಣವಾಗಿದ್ದು ಸವಾರರು ಹೈರಾಣಾಗಿದ್ದಾರೆ. ಪ್ರಮುಖ ರಸ್ತೆ, ಮುಖ್ಯ ರಸ್ತೆಗೆ ಕನೆಕ್ಟೆಡ್ ಆಗಿರುವಂತಹ ರಸ್ತೆ ಇದು. ಕನೆಕ್ಟೆಡ್ ಆಗಿರುವಂತಹ ರಸ್ತೆ ಎಂಡಿನಲ್ಲೇ ಬೃಹದಾಕಾರದ ಗುಂಡಿ ಇರುವಂತದ್ದು. ಈ ಒಂದು ಗುಂಡಿಯಿಂದ ಇದೀಗ
ಸವಾರರು ಆಯ ತಪ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿಂದ ವೇಗವಾಗಿ ಬಂದಂತಹ ಸವಾರರು ಏಕಾಏಕಿ ಆಯ ತಪ್ಪಿ ಮುಖ್ಯ ರಸ್ತೆ ಬರ್ತಿರುವಂತಹ ವಾಹನಗಳಿಗೆ ಟಚ್ ಆಗ್ತಾ ಇದೆ. ಈ ಒಂದು ಗುಂಡಿ ಕಳೆದ ಹಲವು ತಿಂಗಳಿಂದ ಕೂಡ ಈ ರೀತಿ ಪ್ರತ್ಯಕ್ಷ ಆಗಿದ್ರು ಕೂಡ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಇಲ್ಲಿರುವಂತಹ ಜಿಬಿಎ ಅಧಿಕಾರಿಗಳು ಮಾಡಿಲ್ಲ ಅನ್ನೋ ಆರೋಪ ಸ್ಥಳೀಯರು ಮಾಡ್ತಾ ಇದ್ದಾರೆ. ಮುಖ್ಯ ರಸ್ತೆಗೆ ಕನೆಕ್ಟೆಡ್ ರಸ್ತೆಯ ಸಂಪರ್ಕ ಕಲ್ಪಿಸುವ ಜಾಗದಲ್ಲಿಯೇ ಬೃಹತ್ ಗುಂಡಿ ನಿರ್ಮಾಣವಾಗಿದೆ. ಹೀಗಾಗಿ ನಿತ್ಯ ಸವಾರರಿಗೆ ನರಕ ಯಾತನೆಯಾಗಿದೆ. ಗೌರ್ಮೆಂಟ್ ಅಧಿಕಾರಿಗಳಿಗೆ ಪರ್ಮಿಷನ್ ಕೊಟ್ರು ಇಲ್ಲಿ ಗೌರ್ಮೆಂಟ್ ಇದು ಬಿಬಿಎಂಪಿ ಅವ್ರು ಕೆಲಸ ಮಾಡೋದವರು ಅಷ್ಟು ರೆಸ್ಪಾನ್ಸಿಬಿಲಿಟಿನೇ ತಗೊಳಲ್ಲ. ಜನಗಳು ಏನ ಇರ್ಲಿ ಒಂದ್ ಸಣ್ಣ ಪಣ್ಣ ಏನಂದ್ ಹೇಳಿದ್ರು ಕಿವಿ ಮೇಲೆನೆ ತಗೊಳಲ್ಲ. ಇಲ್ಲಿ ಮೇನ್ ಅವ್ರಿಗೆ ಒಳ್ಳೆ ಆಫೀಸರ್ ಇರಬೇಕು. ಇದೆಲ್ಲ ನೋಡ್ಬಿಟ್ಟು ಏನೋ ಒಂದು ಜನಗಳಿಗೆ ಅನುಕೂಲ ಮಾಡೋದು ಪರಿಸ್ಥಿತಿ ಮಾಡಬೇಕು. ಏನೋ ಸತ್ತೋಗಂಟ ಕಾಯ್ಕೊಂಡಿದಾರ ಯಾರನ್ನದಲ್ಲಿ ನೈಟ್ ಅಲ್ಲಿ ಎಲ್ಲ ಜನಗಳ್ದು ಇದೇ ಇಲ್ಲ. ಇಲ್ಲಿ ಇದು ಕರಪ್ಷನ್ ಆಫೀಸರ್ಗಳು, ಓನ್ಲಿ ಕರಪ್ಷನ್ ಇಲ್ಲಿ. ಈ ಕಿತ್ತೋದ್ ರೋಡ್ನಲ್ಲಿ ಹೋಗಬೇಕಂದ್ರೆ ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕು. ಆದ್ರೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತಾಗಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಕಿಡಿಕಾರಿದ್ದಾರೆ. ಫುಲ್ ಸಮಸ್ಯೆ ಆಗ್ತೈತೆ. ಇಲ್ಲಿ ನೀರು ಗಾಡಿಗಳು ಹೋಗಕ್ಕೆ ಬರಕ್ಕೆ ಫುಲ್ ತೊಂದರೆ ಆಗ್ತೈತೆ. 2-3 ಸಾರಿ ರೋಡ್ ಎಲ್ಲ ಬ್ಲಾಕ್ ಮಾಡಿದಾರೆ. ಅಲ್ಲಿ ಒಂದು ವಾರ ಹಂಗೆ ಬ್ಲಾಕ್ ಮಾಡಿದ್ರು. ಮುಂದೆ ತಿರ್ಗಾ ರೆಡಿ ಮಾಡಿದ್ರು, ತಿರ್ಗಾ ಹಂಗೆ ಆಯ್ತೈತೆ. ರೋಡ್ ಅದು ಸರಿ ಆಗ್ತಾ ಇಲ್ಲ. ತುಂಬಾ ತೊಂದರೆ ಸರ್ ಬರಕ್ಕೆ. ಸರ್ ಆಲ್ಮೋಸ್ಟ್ 1-2 ತಿಂಗಳಿಂದ ಹಂಗೆ ಐತೆ ಸರ್. 2-3 ತಿಂಗಳಿಂದ ಫುಲ್ ತೊಂದರೆ ಆಗ್ತೈತೆ. ಇಲ್ಲಿ ಜನರಿಗೆ ಗಾಡಿಗೆ ಹೋಗಕ್ಕೆ ಬರಕ್ಕೆ ತುಂಬಾ ಆಕ್ಸಿಡೆಂಟ್ಗಳು ಸರ್. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಇಲ್ಲೇ ಸ್ಕೂಲ್ ಐತೆ ಎಲಿಮೆಂಟ್ಸ್ ಮಾಲ್ ಮುಂದ್ಗಡೆ, SU1 ಸ್ಕೂಲ್. ಅಲ್ಲೆಲ್ಲ ತುಂಬಾ ಇದ್ ಮಾಡ್ತಾರೆ ಸರ್. ತೊಂದರೆ ಆಗುತ್ತೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದಾರೆ. ಫುಲ್ ತೊಂದರೆ ಆಗುತ್ತೆ ಸರ್ ಇಲ್ಲಿ. ಒಟ್ಟಾರೆಯಾಗಿ ಚರಂಡಿಯ ನೀರು ರಸ್ತೆಗೆ ಬಂದಿದ್ದು ಸವಾರರು ಪರದಾಡ್ತಾ ಇದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯನ್ನು ದುರಸ್ತಿ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಈ ಸಿಲಿಕಾನ್ ಸಿಟಿ ಅದೆಷ್ಟು ಅವ್ಯವಸ್ಥೆಗಳ ಆಗರ ಆಗ್ಬಿಟ್ಟಿದೆ ಅಂತ ಅಂದ್ರೆ ಇದೊಂದು ಏರಿಯಾದಲ್ಲಿ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಕೂಡ ರಸ್ತೆ ಇಲ್ಲ. ಯಾವ ಏರಿಯಾ ಅದು, ಏನ್ ಪರಿಸ್ಥಿತಿ ಇದೆ ನೋಡಿ. ರಸ್ತೆಯಲ್ಲಿ ಗುಂಡಿ ಸಾಮ್ರಾಜ್ಯ, ಸವಾರರು ಪರದಾಟ. ಕಿತ್ತು ಹೋದ ಮ್ಯಾನ್ಹೋಲ್, ರೋಡ್ಗೆ ಚರಂಡಿ ನೀರು. ಬೆಂಗಳೂರಲ್ಲಿ ಗುಂಡಿ ಎಮರ್ಜೆನ್ಸಿ, ಹೊಂಡದಲ್ಲಿ ಆಂಬ್ಯುಲೆನ್ಸ್ ಸ್ಟಕ್. ವಾಹನ ಸವಾರರ ಪರದಾಟ. ಗುಂಡಿಯಿಂದ ಸಂಚಾರ ಅಂತೂ ಅಯೋಮಯ. ಬೃಹತ್ ಗುಂಡಿಯಿಂದ ಇಲ್ಲಿ ಸವಾರರು ಹಾಗೂ ಚಾಲಕರು ತಮ್ಮ ಪ್ರಾಣವನ್ನು ಕೈಯಲ್ಲೇ ಹಿಡಿದು ಓಡಾಡಬೇಕಂತಹ ಸನ್ನಿವೇಶ ಸೃಷ್ಟಿಯಾಗಿರುವಂತದ್ದು. ಇದು ತಣಿಸಂದ್ರ ಮುಖ್ಯ ರಸ್ತೆಯ ಮಂಜುನಾಥ ಲೇಔಟ್ನ ದೃಶ್ಯ ಇಲ್ಲಿ ನೋಡ್ತಾ ಇರಬಹುದು. ಅದರ ಕೂಡ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರು ಈ ಒಂದು ಗುಂಡಿಯಿಂದ ಕಂಟ್ರೋಲ್ ತಪ್ತಾ ಇದ್ದಾರೆ. ಇಲ್ಲಿ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇದೆ. ಇದು ಬೆಂಗಳೂರಿನ ಮಂಜುನಾಥ ಲೇಔಟ್ನಲ್ಲಿ ರಸ್ತೆಯ ಅವಾಂತರ. ನಡು ರೋಡಲ್ಲಿ ಬೃಹತ್ ಗುಂಡಿ ನಿರ್ಮಾಣವಾಗಿದ್ದು ಸವಾರರು ಹೈರಾಣಾಗಿದ್ದಾರೆ. ಪ್ರಮುಖ ರಸ್ತೆ, ಮುಖ್ಯ ರಸ್ತೆಗೆ ಕನೆಕ್ಟೆಡ್ ಆಗಿರುವಂತಹ ರಸ್ತೆ ಇದು. ಕನೆಕ್ಟೆಡ್ ಆಗಿರುವಂತಹ ರಸ್ತೆ ಎಂಡಿನಲ್ಲೇ ಬೃಹದಾಕಾರದ ಗುಂಡಿ ಇರುವಂತದ್ದು. ಈ ಒಂದು ಗುಂಡಿಯಿಂದ ಇದೀಗ ಸವಾರರು ಆಯ ತಪ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿಂದ ವೇಗವಾಗಿ ಬಂದಂತಹ ಸವಾರರು ಏಕಾಏಕಿ ಆಯ ತಪ್ಪಿ ಮುಖ್ಯ ರಸ್ತೆ ಬರ್ತಿರುವಂತಹ ವಾಹನಗಳಿಗೆ ಟಚ್ ಆಗ್ತಾ ಇದೆ. ಈ ಒಂದು ಗುಂಡಿ ಕಳೆದ ಹಲವು ತಿಂಗಳಿಂದ ಕೂಡ ಈ ರೀತಿ ಪ್ರತ್ಯಕ್ಷ ಆಗಿದ್ರು ಕೂಡ ಇದನ್ನು ಮುಚ್ಚುವಂತಹ ಒಂದು ಕೆಲಸವನ್ನು ಇಲ್ಲಿರುವಂತಹ ಜಿಬಿಎ ಅಧಿಕಾರಿಗಳು ಮಾಡಿಲ್ಲ ಅನ್ನೋ ಆರೋಪ ಸ್ಥಳೀಯರು ಮಾಡ್ತಾ ಇದ್ದಾರೆ. ಮುಖ್ಯ ರಸ್ತೆಗೆ ಕನೆಕ್ಟೆಡ್ ರಸ್ತೆಯ ಸಂಪರ್ಕ ಕಲ್ಪಿಸುವ ಜಾಗದಲ್ಲಿಯೇ ಬೃಹತ್ ಗುಂಡಿ ನಿರ್ಮಾಣವಾಗಿದೆ. ಹೀಗಾಗಿ ನಿತ್ಯ ಸವಾರರಿಗೆ ನರಕ ಯಾತನೆಯಾಗಿದೆ. ಗೌರ್ಮೆಂಟ್ ಅಧಿಕಾರಿಗಳಿಗೆ ಪರ್ಮಿಷನ್ ಕೊಟ್ರು ಇಲ್ಲಿ ಗೌರ್ಮೆಂಟ್ ಇದು ಬಿಬಿಎಂಪಿ ಅವ್ರು ಕೆಲಸ ಮಾಡೋದವರು ಅಷ್ಟು ರೆಸ್ಪಾನ್ಸಿಬಿಲಿಟಿನೇ ತಗೊಳಲ್ಲ. ಜನಗಳು ಏನ ಇರ್ಲಿ ಒಂದ್ ಸಣ್ಣ ಪಣ್ಣ ಏನಂದ್ ಹೇಳಿದ್ರು ಕಿವಿ ಮೇಲೆನೆ ತಗೊಳಲ್ಲ. ಇಲ್ಲಿ ಮೇನ್ ಅವ್ರಿಗೆ ಒಳ್ಳೆ ಆಫೀಸರ್ ಇರಬೇಕು. ಇದೆಲ್ಲ ನೋಡ್ಬಿಟ್ಟು ಏನೋ ಒಂದು ಜನಗಳಿಗೆ ಅನುಕೂಲ ಮಾಡೋದು ಪರಿಸ್ಥಿತಿ ಮಾಡಬೇಕು. ಏನೋ ಸತ್ತೋಗಂಟ ಕಾಯ್ಕೊಂಡಿದಾರ ಯಾರನ್ನದಲ್ಲಿ ನೈಟ್ ಅಲ್ಲಿ ಎಲ್ಲ ಜನಗಳ್ದು ಇದೇ ಇಲ್ಲ. ಇಲ್ಲಿ ಇದು ಕರಪ್ಷನ್ ಆಫೀಸರ್ಗಳು, ಓನ್ಲಿ ಕರಪ್ಷನ್ ಇಲ್ಲಿ. ಈ ಕಿತ್ತೋದ್ ರೋಡ್ನಲ್ಲಿ ಹೋಗಬೇಕಂದ್ರೆ ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕು. ಆದ್ರೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತಾಗಿದ್ದಾರೆ ಅಂತ ಇಲ್ಲಿನ ಸ್ಥಳೀಯರು ಕಿಡಿಕಾರಿದ್ದಾರೆ. ಫುಲ್ ಸಮಸ್ಯೆ ಆಗ್ತೈತೆ. ಇಲ್ಲಿ ನೀರು ಗಾಡಿಗಳು ಹೋಗಕ್ಕೆ ಬರಕ್ಕೆ ಫುಲ್ ತೊಂದರೆ ಆಗ್ತೈತೆ. 2-3 ಸಾರಿ ರೋಡ್ ಎಲ್ಲ ಬ್ಲಾಕ್ ಮಾಡಿದಾರೆ. ಅಲ್ಲಿ ಒಂದು ವಾರ ಹಂಗೆ ಬ್ಲಾಕ್ ಮಾಡಿದ್ರು. ಮುಂದೆ ತಿರ್ಗಾ ರೆಡಿ ಮಾಡಿದ್ರು, ತಿರ್ಗಾ ಹಂಗೆ ಆಯ್ತೈತೆ. ರೋಡ್ ಅದು ಸರಿ ಆಗ್ತಾ ಇಲ್ಲ. ತುಂಬಾ ತೊಂದರೆ ಸರ್ ಬರಕ್ಕೆ. ಸರ್ ಆಲ್ಮೋಸ್ಟ್ 1-2 ತಿಂಗಳಿಂದ ಹಂಗೆ ಐತೆ ಸರ್. 2-3 ತಿಂಗಳಿಂದ ಫುಲ್ ತೊಂದರೆ ಆಗ್ತೈತೆ. ಇಲ್ಲಿ ಜನರಿಗೆ ಗಾಡಿಗೆ ಹೋಗಕ್ಕೆ ಬರಕ್ಕೆ ತುಂಬಾ ಆಕ್ಸಿಡೆಂಟ್ಗಳು ಸರ್. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಇಲ್ಲೇ ಸ್ಕೂಲ್ ಐತೆ ಎಲಿಮೆಂಟ್ಸ್ ಮಾಲ್ ಮುಂದ್ಗಡೆ, SU1 ಸ್ಕೂಲ್. ಅಲ್ಲೆಲ್ಲ ತುಂಬಾ ಇದ್ ಮಾಡ್ತಾರೆ ಸರ್. ತೊಂದರೆ ಆಗುತ್ತೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದಾರೆ. ಫುಲ್ ತೊಂದರೆ ಆಗುತ್ತೆ ಸರ್ ಇಲ್ಲಿ.
ಒಟ್ಟಾರೆಯಾಗಿ ಚರಂಡಿಯ ನೀರು ರಸ್ತೆಗೆ ಬಂದಿದ್ದು ಸವಾರರು ಪರದಾಡ್ತಾ ಇದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆಯನ್ನು ದುರಸ್ತಿ ಮಾಡ್ತಾರಾ ಕಾದು ನೋಡಬೇಕಾಗಿದೆ.